Good morning. ಸೊ ಎಲ್ಲರಿಗೂ ಸಹ ವಂದನೆಗಳು. It's so encouraging to see the young men getting up during breaking of bread and sharing. ಯವನಸ್ಥರು ನಿಜವಾಗಿ ರೊಟ್ಟಿಯನ್ನು ಮುರಿಯುವಂತಹ ಸಮಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವಂಥದ್ದು ಬಹಳ ಸಂತಸವಾಗಿದೆ. It gives us old folks hope that the younger generation will take over. ವಯಸ್ಸಾದಂತ ನಮಗೆ ಒಂದು ರೀತಿಯ ನಿರೀಕ್ಷೆ ಇದೆ, ಯವನಸ್ಥರು ಮುಂದೆ ದಿನಗಳಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ಎಂಬುದಾಗಿ. If you would turn with me again to the book of the epistle of Galatians. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. And I promise we may just be through by the end of the year. ಪ್ರಾಯಶಃ ಒಂದು ವರ್ಷದ ಒಂದು ಅಂತ್ಯಕ್ಕೆ ಭಾಗಕ್ಕೆ ನಾವು ಗಲಾತ್ಯ ಪತ್ರಿಕೆಯನ್ನು ಮುಗಿಸ್ತೇವೆ ಎಂಬುದಾಗಿ ನಾನು ಭಾವಿಸ್ತೇನೆ. Now Paul has established his authority in chapters 1 and 2. 1 ಮತ್ತು 2ನೇ ಅಧ್ಯಾಯದಲ್ಲಿ ಪೌಲನು ಅಧಿಕಾರಯುತವಾಗಿ ಅಲ್ಲಿ ಹೇಳಿದಂತಹ ಸಂಗತಿಗಳನ್ನು ನಾವು ನೋಡ್ತಾ ಬಂದೆವು. He's laid down doctrine using scripture in chapters 3 and 4. 3 ಮತ್ತು 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸಿ ಕೆಲವು ಸಿದ್ಧಾಂತಗಳನ್ನು ಅಲ್ಲಿ ಹೇಳಿದಂತಹ ಸಂಗತಿಯನ್ನು ನಾವು ನೋಡ್ತಾ ಬಂದೆವು. And really most of 5 and 6 are practical application. ಮತ್ತು 5 ಮತ್ತು 6ನೇ ಅಧ್ಯಾಯದಲ್ಲಿ ಪ್ರಾಯೋಗಿಕವಾದಂತಹ ಒಂದು ಜೀವಿತಕ್ಕೆ ಬೇಕಾದಂತಹ ಸಂಗತಿಗಳನ್ನು ಅಲ್ಲಿ ನೋಡ್ತಾ ಬಂದೆವು. And he's shown us what the fruit of the flesh looks like. ಅಲ್ಲಿ ಮಾಂಸಾಧೀನ ಸ್ವಭಾವದ ಫಲಗಳು ಏನೆಂಬ ಸಂಗತಿಗಳನ್ನು ನಾವು ನೋಡ್ತಾ ಬಂದೆವು. Now it's back in verses 19 through 21. 19ರಿಂದ 21ನೇ ವಚನದಲ್ಲಿ ನಾವು ಅದನ್ನು ನೋಡಿದೆವು. And in contrast to that, he's shown us what the fruit of the Spirit looks like. ಅದೇ ಸಮಯದಲ್ಲಿ ವ್ಯತಿರಿಕ್ತವಾಗಿ ದೇವರಾತ್ಮನ ಫಲಗಳು ಏನೆಂಬುದಾಗಿ ಅಲ್ಲಿ ಮುಂದಿನ ಕೆಲವು ವಚನಗಳಲ್ಲಿ ಸಹ ನಾವು ನೋಡ್ತಾ ಬಂದೆವು. In verses 22 and 23. 22 ಮತ್ತು 23ನೇ ವಚನದಲ್ಲಿ. Now and that's what we looked at last time. ಕಳೆದ ಬಾರಿ ನಾವು ಎಲ್ಲಾ ಸಂಗತಿಗಳನ್ನು ಸುದೀರ್ಘವಾಗಿ ನಾವು ನೋಡಿದ್ದೇವೆ. We only got through the first 3. ನಾವು ಕಳೆದ ಮೊದಲ 3 ಸಂಗತಿಗಳನ್ನು ನಾವು ನೋಡ್ತಾ ಬಂದೆವು. And we'll finish this chapter 5 today. ಮತ್ತು 5ನೇ ಅಧ್ಯಾಯವನ್ನು ನಾವು ಸಂಪೂರ್ಣ ಮಾಡುವಂತವರಾಗಿರೋಣ. I'll just read quickly verses 22, 23. But the fruit of the Spirit is love, joy, peace, patience, kindness, goodness, faithfulness, gentleness, self-control. Against such things there is no law. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ. I notice that's what Paul's theme is throughout Galatians, that we're no longer under the law. ಇಲ್ಲಿ ಪೌಲನ ಒಂದು ಸಿದ್ಧಾಂತ ಇಡೀ ಗಲಾತ್ಯದ ಪತ್ರಿಕೆಯಲ್ಲಿ ನಾವು ಎಷ್ಟು ಪಾತ್ರಕ್ಕೂ ಒಂದು ಧರ್ಮಶಾಸ್ತ್ರದ ನಿಯಮಾವಳಿಗಳಿಗೆ ಅಡಿದಾವರಲ್ಲಿ ನಾವು ಇಲ್ಲ ಎಂಬಂತ ಸಿದ್ಧಾಂತವನ್ನು ಹೇಳುವುದನ್ನು ನಾವು ಇಲ್ಲಿ ಓದುತ್ತೇವೆ. And Paul is saying these virtues, there's no law against virtue. Virtue is righteousness. ಆ ಒಂದು ಮೌಲ್ಯಗಳು ಎಂಬುದಾಗಿ ಹೇಳಿರಲ್ಲಿ ನೀತಿವಂತಿಕೆ ಅದಕ್ಕೆ ಯಾವ ರೀತಿಯ ಧರ್ಮಶಾಸ್ತ್ರ ಎನ್ನುವಂತಹದ್ದು ಒಂದು ನಿಯಂತ್ರಣ ಅಲ್ಲಿ ಇಲ್ಲ ಎಂಬುದಾಗಿ ಅಲ್ಲಿ ನೋಡ್ತಾ ಬಂದೆವು. The law was to show you your sinfulness, not show you your righteousness. ಅಲ್ಲಿ ಧರ್ಮಶಾಸ್ತ್ರ ಎಂಬುದಾಗಿ ಹೇಳುವಾಗ ಅದು ನೀನು ಎಷ್ಟು ಮಟ್ಟಿಗೆ ಪಾಪಿ ಎಂಬಂತ ಅಂಶವನ್ನು ತೋರಿಸ್ತದೆ ವಿನಃ ಅದು ನೀನು ನೀತಿವಂತನೆ ಎಂಬುದಾಗಿ ಎಷ್ಟು ಮಾತ್ರ ಅದು ತೋರಿಸುವುದಿಲ್ಲ. So if you're walking in the Spirit, you're staying in step with the Spirit. He's producing these virtues through you, and there's no law against that. ದೇವರಾತ್ಮನಿಗನುಸಾರವಾಗಿ ನೀವು ನಡೀತಾ ಬಂದರೆ ದೇವರಾತ್ಮನ ಫಲಗಳನ್ನು ನೀವು ಇಲ್ಲಿ ನೋಡಿದಂತಹ ಸಂಗತಿಗಳನ್ನು ನಾವು ಇಲ್ಲಿ ಕಾಣಬಹುದು ಎಂಬುದಾಗಿ ಎಲ್ಲ ಹೇಳುವುದನ್ನು ನಾವು ನೋಡ್ತೇವೆ. Quickly revise the first 3. It was love. ಅದೇ ಮೂಲ ಸಂಗತಿಗಳನ್ನು ನಾವು ನೋಡುವಂತ ಪ್ರೀತಿ. And we saw that was the agape is the godlike love. ಅದೇ ಅಗಾಪೆ ಪ್ರೀತಿ ಎಂಬುದಾಗಿ ದೇವರು ತೋರಿಸಿದಂತಹ ಒಂದು ರೀತಿಯ ಒಂದು ಪ್ರೀತಿ ಎಂಬುದಾಗಿ ನಾವು ಕಳೆದ ಬಾರಿ ನೋಡ್ತಾ ಬಂದೆವು. And we looked at the love chapter, right? 1 Corinthians chapter 13. ಮೊದಲ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ಅದರ ಕುರಿತಾಗಿ ನಾವು ನೋಡ್ತಾ ಬಂದೆವು. And that is really the ultimate, the peak, the apex kind of love. ಅದು ಪ್ರೀತಿಯ ಒಂದು ಉತ್ತುಂಗತೆಯ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡ್ತಾ ಬಂದೆವು. And we also saw joy. ಮತ್ತು ಅದಾದ ಮೇಲೆ ಸಂತೋಷ ಎಂಬುದಾಗಿ ನಾವು ನೋಡ್ತಾ ಬಂದೆವು. That's the second one in this triplet. ಅದು ಆ ಒಂದು 3 ಸಂಗತಿ ನೋಡಿದಂತಹ ಸಂಗತಿಗಳ ಎರಡನೆಯ ಒಂದು ಸಂಗತಿ. And we saw that it's joy that can even come out of tragedy. ಪ್ರಾಯಶಃ ಒಂದು ಸಂತೋಷ ಎನ್ನುವಂತದ್ದು ದುಃಖಗಳ ಒಂದು ಪರಿಸರದ ಮಧ್ಯದಲ್ಲೂ ಸಹ ಆ ಒಂದು ಸಂತೋಷವನ್ನು ಅನುಭವಿಸಬಹುದೆಂಬ ಸಂಗತಿಯನ್ನು ನೋಡಿದೆವು. Joy that can come out of grief and pain. ಎಲ್ಲ ನೋವು ರುಜುನಗಳ ಮಧ್ಯದಲ್ಲೂ ಸಹ ಆ ಒಂದು ಸಂತೋಷವನ್ನು ಅನುಭವಿಸುವುದು ಹೇಗೆ ಎಂಬುದಾಗಿ ನೋಡಿದೆವು. Jesus said that a woman in labor, she has the pain of labor and of childbirth, and then after the baby is born, she sees the baby and she forgets about the pain, and because of the joy that she sees in front of her. ಯಾವ ರೀತಿಯಲ್ಲಿ ಒಬ್ಬ ಸ್ತ್ರೀ ತನ್ನ ಮಗುವನ್ನು ಹೆತ್ತ ಮೇಲೆ ಆ ಒಂದು ಮಗುವನ್ನು ಇರುವಂತಹ ಸಮಯದಲ್ಲಿ ದಾಟಿ ಹೋಗುವಂತ ಎಲ್ಲಾ ನೋವನ್ನು ಆಕೆ ಮಗುವನ್ನು ನೋಡಿದ ತಕ್ಷಣ ಎಲ್ಲ ಮರೆತು ಆನಂದ ಭರಿತಳಾಗುತ್ತಾಳೆ ಆ ಒಂದು ರೀತಿಯಲ್ಲಿ ಎಂಬುದಾಗಿ ಕಳೆದ ಬಾರಿ ನೋಡ್ತಾ ಬಂದೆವು. We see Jesus the same thing. For the joy that was set before him, he endured the cross. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿರುವಂತಹ ಆ ಒಂದು ಜಯಮಾಲೆಯನ್ನು ಆತನು ಗುರಿಯ ಮಾಡಿಟ್ಟುಕೊಂಡವನಾಗಿ ಎಲ್ಲ ಹಿಂಸೆಯನ್ನು ಆತನ ನೋವನ್ನು ದಾಟಿ ಹೋದನು. And the Spirit provides this joy. ಮತ್ತು ಆ ಒಂದು ದೇವರಾತ್ಮನು ನಮಗೆ ಆ ಒಂದು ಆನಂದವನ್ನು ಆತನ ಸಂತೋಷವನ್ನು ಕೊಡುವಂತವನಾಗಿದ್ದಾನೆ. And last one we got to last time was peace. ಕಳೆದ ಬಾರಿ ಸಮಾಧಾನ ವಿಷಯವಾಗಿ ನೋಡ್ತಾ ಬಂದೆವು. And remember, you cannot have
the peace of God without having peace with God. ಆದರೆ ದೇವರ ಜೊತೆಯಲ್ಲಿ ನಾವು ಸಮಾಧಾನ ಏರ್ಪಡಿಸಿದ ಹೊರತು ದೇವರ ಒಂದು ಸಮಾಧಾನ ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. Christ says, my peace I leave with you, my peace I give unto you. ನಾನು ನನ್ನ ಒಂದು ಸಮಾಧಾನ ನಾನು ನಿಮಗೆ ಬಿಟ್ಟು ಹೋಗಿದ್ದೇನೆ ಎಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. So first he establishes peace with God, and the war is over, the wrath of God is satiated, and we're now at peace with God. ದೇವರ ಜೊತೆಯಲ್ಲಿ ಮೊದಲನೇದಾಗಿ ಆ ಸಮಾಧಾನವನ್ನು ಏರ್ಪಡಿಸುವಂತನಾಗಿದ್ದಾನೆ ಮತ್ತು ದೇವರ ಒಂದು ಕೋಪ ರೌದ್ರತೆ ಎನ್ನುವಂತ ನಮ್ಮ ಮೇಲೆ ಬರುವುದಾದ ತಡೆಯನ್ನು ಒಡ್ಡುವಂತದ್ದಾಗಿದೆ. ಅಲ್ಲಿ ಈ ರೀತಿಯಾಗಿ ದೇವರ ಜೊತೆಯಲ್ಲಿ ಒಂದು ಸಮಾಧಾನವನ್ನು ಆತನು ಮೊದಲು ನಮ್ಮ ಜೊತೆಯಲ್ಲಿ ಆತನು ಏರ್ಪಡಿಸುತ್ತಾನೆ. And after that we can experience the peace of God. ಅದಾದ ನಂತರ ದೇವರ ಒಂದು ಸಮಾಧಾನವನ್ನು ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅನುಭವಿಸಬಹುದು. Today we'll look at these other two triplets. The first one is patience. ಅಲ್ಲಿ ದೀರ್ಘ ಶಾಂತಿ ಎಂಬುದಾಗಿ ಮುಂದಿನ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. You know these things. I'll just point them out to you. It's macrothumia in the Greek. Macro is large, micro is small. ಅಲ್ಲಿ ನಾವು ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋ ಎಂಬುದಾಗಿ ಹೇಳಿದ್ರೆ ದೊಡ್ಡದಾದಂಥದ್ದು, ಮೈಕ್ರೋ ಎಂಬುದಾಗಿ ಹೇಳಿದ್ರೆ ಸಣ್ಣದಾದಂಥದ್ದು ಎಂಬುದಾಗಿ ನಮಗೆ ಗೊತ್ತುಂಟು. It can also mean distant, like the larger things are further away. You have to stand back to see the larger things. ಅದು ದೂರದಲ್ಲಿ ನಿಂತುಕೊಂಡು ದೊಡ್ಡದಾದಂಥ ವಸ್ತುಗಳನ್ನು ನೋಡಬಹುದು ಎಂಬಂತ ಒಂದು ಅರ್ಥ. And thumia is kind of like passion, or something that you're passionate about, or that you're passionately angry, right? ಒಂದು ರೀತಿಯಲ್ಲಿ ಪ್ಯಾಷನ್ ಎಂಬಂತ ಅರ್ಥ, ಒಂದು ರೀತಿಯಲ್ಲಿ ಅದರ ಕಡೆಯಲ್ಲಿ ವ್ಯಾಪಕವಾಗಿ ಒಂದು ರೀತಿಯಲ್ಲಿ ಕೋಪವನ್ನು ತೋರಿಸುವಂತಹದ್ದು ಆ ಒಂದು ಅರ್ಥ. So it's to have your anger far away. ಆ ಒಂದು ನಿನ್ನ ಒಂದು ಕೋಪ ಎನ್ನುವಂಥದ್ದು ಅದು ದೂರವಾಗಿರಲಿ ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. The King James version would say long suffering. ಅದಕ್ಕೆ ನಮ್ಮ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಲಾಂಗ್ ಸಫರಿಂಗ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಅದು ಉಪಯೋಗಿಸಲ್ಪಟ್ಟಿದೆ. ದೀರ್ಘ ಶಾಂತಿ, or being slow to anger. ಅಂದ್ರೆ ಕೋಪವನ್ನು ಅಲ್ಲಿ ನಿಯಂತ್ರಣದಲ್ಲಿ ಇಡುವಂತಹದ್ದು. Now this is in juxtaposition to what we saw earlier with the fruits of the flesh. ಅಲ್ಲಿ ಕಳೆದ ಬಾರಿ ನಾವು ಮಾಂಸಾಧೀನ ಸ್ವಭಾವದ ಒಂದು ಸಂಗತಿಗಳಿಗೆ ವ್ಯತಿರಿಕ್ತವಾದಂತಹ ಒಂದು ಸಂಗತಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. And that was outbursts of anger. ಅಲ್ಲಿ ಕೋಪದಿಂದ ಅಲ್ಲಿ ಪ್ರಚೋದನೆಗೊಳ್ಳುವಂತಹ ಸಂಗತಿಯನ್ನು ನೋಡಿದೆವು. So it was explosive kind of anger. ಒಂದು ರೀತಿಯಲ್ಲಿ ಸ್ಫೋಟಗೊಳ್ಳುವಂತಹ ಒಂದು ಕೋಪ. And this is slow to anger. ಇದು ಆ ಒಂದು ಕೋಪವನ್ನು ಶಾಂತಪಡಿಸುವಂತಹ ಒಂದು ಸಂಗತಿ ಇಲ್ಲಿ. The next one is kindness. I'll get through these quickly because we won't have time to finish. ಆದಷ್ಟು ಬೇಗನೆ ನಾನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದಿನದು ದಯೆ ಎಂಬುದಾಗಿ ಅಲ್ಲಿ ಓದ್ತೇವೆ. Kindness, you have to be careful because it's interpreted gentleness sometimes or goodness sometimes. ಕೆಲವು ಸಾರಿ ಒಳ್ಳೆಯತನ ಎಂಬುದಾಗಿ ಕೆಲವು ಸಾರಿ ಕಡೆಯಲ್ಲಿ ಭಾಷಾಂತರ ಮಾಡಲ್ಪಟ್ಟಿದೆ, ದಯೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. And we see both of those here. We see gentleness. We see kindness and gentleness, so we have to differentiate the two words. ಅದೇ ದಯೆಯನ್ನು ತೋರಿಸುವಂತಹದ್ದು, ಒಂದು ರೀತಿಯಲ್ಲಿ ಸೌಮ್ಯತೆಯಿಂದ ಇರುವಂತಹದ್ದು, ಆ ಎರಡು ಪದಗಳಿಗೆ ನಾವು ಆ ಒಂದು ಅರ್ಥವನ್ನು ಅಲ್ಲಿ ಅರ್ಥೈಸಿಕೊಳ್ಳಬೇಕು. So this word is Christotes in the Greek. ಈ ಕ್ರಿಸ್ಟೋಟೆಸ್ ಎಂಬುದಾಗಿ ಗ್ರೀಕ್ ನಲ್ಲಿ ಅದು ಉಪಯೋಗಿಸಲ್ಪಟ್ಟಿದೆ. And it means gentleness. ಆ ಒಂದು ರೀತಿಯಲ್ಲಿ ಸೌಮ್ಯತೆಯಲ್ಲಿ ತೋರಿಸುವಂತಹದ್ದು. But there's another word that we see as well, is meekness. ಅದೇ ಸಮಯದಲ್ಲಿ ಶಾಂತತೆ ಎಂಬುದಾಗಿ ಸಹ ಅದಕ್ಕೆ ನಾವು ಅದನ್ನು ಅರ್ಥೈಸುತ್ತೇವೆ ಕೆಲವು ಸಾರಿ. And the English translators also translate that with gentleness. ಅದನ್ನು ಸಹ ಕೆಲವು ಭಾಷಾಂತರದಲ್ಲಿ ಸೌಮ್ಯತೆ ಎಂಬುದಾಗಿ ಸಹ ಕೆಲವರು ಭಾಷಾಂತರ ಮಾಡುವಂತರಾಗಿದ್ದಾರೆ. As I told you last time, there's these facets, like a diamond. It's sparkling, and you turn it a little bit, and it sparkles a little on a different facet. ಈ ಎಲ್ಲಾ ಸಂಗತಿಗಳನ್ನು ಬೇರೆ ಬೇರೆ ಪದಗಳು ಉಪಯೋಗಿಸಲ್ಪಟ್ಟಿರುವಂತದ್ದು ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದ್ರೆ, ಒಂದು ವಜ್ರವನ್ನು ನಾವು ಅದನ್ನು ಕಟ್ ಮಾಡಿದಾಗ ಯಾವ ರೀತಿಯಲ್ಲಿ ನಾವು ಅದನ್ನು ತಿರುಗಿಸ್ತಾ ಇದ್ರೆ ಬೇರೆ ಬೇರೆ ಮೂಲೆಗಳಿಂದ ನಮಗೆ ಬೇರೆ ಬೇರೆ ವರ್ಣಗಳು ನಮಗೆ ಕಾಣ್ತದೋ ಆ ರೀತಿಯಾದಂತಹ ಪದ ಪ್ರಯೋಗಗಳನ್ನು ಇಲ್ಲಿ ಉಪಯೋಗಿಸಲ್ಪಟ್ಟದಾಗಿ ನಾವು ನೋಡುತ್ತೇವೆ. So there's different aspects to these fruits, but sometimes they look very similar. ಆದ್ರೆ ಅನೇಕ ಚಿತ್ರಣಗಳು ಆ ಒಂದು ಫಲಗಳಲ್ಲಿ ಇದ್ದಾಗ್ಯೂ ಸಹ ಅದನ್ನು ಒಂದೇ ನೋಡುವಾಗ ಅದೆಲ್ಲ ಒಂದೇ ರೀತಿಯಾಗಿ ಅದು ನಮಗೆ ಕಾಣುವಂತದ್ದಾಗಿದೆ. And kindness here means basically goodness of heart. ಅಲ್ಲಿ ದಯ ಎಂಬುದಾಗಿ ಹೇಳುವಾಗ ಹೃದಯದಲ್ಲಿ ಇರುವಂತಹ ಒಳ್ಳೆತನ ಎನ್ನುವಂತ ಅರ್ಥವನ್ನು ಕೊಡುವಂತದ್ದಾಗಿದೆ. And the best way, if you guys ever want to download a good app, it's I'm not sure if it's an app, but it's blueletterbible.org. ಅದು ಪ್ರಾಯಶಃ ನಿಮ್ಗೆ ಎಷ್ಟು ಜನ ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬ್ಲೂ ಲೆಟರ್ ಆಪ್ ಅಂತ ಒಂದು ಆಪ್ ಇರುವಂತದ್ದಾಗಿದೆ. And it is an app. I have it on my phone. So you go there and you can look up these words, and it'll tell you every single time that word is used in the entire New Testament or in the entire Old Testament. ಮತ್ತು ಆ ಒಂದು ಆಪ್ ನಲ್ಲಿ ಇಡೀ ಸತ್ಯವೇದದಲ್ಲಿ ಎಲ್ಲೆಲ್ಲಿ ಉಪಯೋಗಿಸಲ್ಪಟ್ಟಿದೆ ಮತ್ತು ಒಂದು ಪದ ಪ್ರಯೋಗದ ಸಂಪೂರ್ಣವಾದಂತಹ ವಿವರಣೆಯನ್ನು ಆ ಒಂದು ಆಪ್ ನಲ್ಲಿ ಅದು ಕೊಡಲ್ಪಟ್ಟಿದೆ. It's great word study, and I'll just give you a few verses. ಅಲ್ಲಿ ಅದು ಅದ್ಭುತವಾದಂತಹ ಒಂದು ಪದಗಳನ್ನ ಒಂದು ಅಧ್ಯಯನದ ಒಂದು ಆಪ್ ಅದಾಗಿದೆ.
ಅದರ ಒಂದು ಚಿತ್ರ ನಿಮಗೆ ಕೊಡುವಂತನಾಗಿದ್ದೇನೆ. To show you how this word kindness or goodness is used. ಇಲ್ವೇ ದಯೆ ಒಳ್ಳೆತನ ಇವೆ ಸೌಮ್ಯತೆ ಎಂಬಂತ ಈ ಒಂದು ಪದಪ್ರಯೋಗಗಳು ಯಾವ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದ್ರೆ, I keep saying goodness, I guess it's the same. Okay. Again, they're aspects. Almost right no there. problem. Yeah. All right, so Romans 3:12, very familiar verse. ರೋಮಪುರ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಎಲ್ಲರಿಗೂ ಪರಿಚಿತವಾದಂತದ್ದು. Paul quoting from the Old Testament, no one does good, not even one. ಎಲ್ಲರೂ ದಾರಿ ತಪ್ಪಿ ನಡೀತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವರು ಒಬ್ಬರು ಇಲ್ಲ ಎಂಬುದಾಗಿ ಅಲ್ಲಿ ಓದುತ್ತೇವೆ. That word there, good, is Christotes. ಆ ಒಂದು ಒಳ್ಳೆತನ ಎಂಬುದಾಗಿ ಕ್ರಿಸ್ಟೋಟಿಸ್ ಎಂಬಂತ ಗ್ರೀಕ್ ಪದ ಪ್ರಯೋಗ ಅದು ಉಪಯೋಗಿಸಲ್ಪಟ್ಟಿದೆ. And what he's actually saying is no one does kindness, not even one. ಒಬ್ಬರಾದರೂ ಸಹ ಆ ಒಂದು ದಯೆ ಅನ್ನುವಂಥದ್ದನ್ನು ತೋರಿಸುವುದಿಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. And when the rich young ruler came to Jesus as a good teacher, and Jesus' response was, why do you call me good? Only God is good. ಅಲ್ಲಿ ಒಳ್ಳೆ ಒಬ್ಬ ಐಶ್ವರ್ಯವಂತನ ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದು ಒಳ್ಳೆಯ ಬೋಧಕನೇ ಎಂಬುದಾಗಿ ಅದು ಸಂಬೋಧನೆ ಮಾಡಿದಾಗ ನನಗೆ ಯಾಕೆ ಒಳ್ಳೆಯವನು ಎಂಬುದಾಗಿ ನೀನು ಹೇಳುತ್ತಿ, ದೇವರು ಒಬ್ಬನೇ ಆತನು ಒಳ್ಳೆಯವನು ಎಂಬುದಾಗಿ ಯೇಸು ಕ್ರಿಸ್ತನ ಉತ್ತರ ಕೊಟ್ಟದನ್ನು ನಾವು ನೋಡ್ತೇವೆ. It's only God who does kindness. ದೇವರು ತಾನು ಒಬ್ಬನು ಮಾತ್ರ ದಯೆಯನ್ನು ತೋರಿಸುವಂತವನು, ultimate kindness. ಉತ್ತುಂಗತೆಯ ಒಂದು ದಯೆಯನ್ನು ತೋರಿಸುವಂತವನು ದೇವರು ಮಾತ್ರ. Let's look at God's kindness. Look at ದೇವರ ಒಂದು ದಯೆ ಎಂಬುದಾಗಿ ಹೇಳಿದ್ರೆ ಏನೆಂಬುದಾಗಿ ನೋಡುವಂತರಾಗಿರೋಣ. Titus 3:4 and 5, chapter 3 verses 4 and 5. ತೀತನ ಪತ್ರಿಕೆ, we can just look at verse 4 actually. Titus 3. Yeah, Titus chapter 3 verse 4. 3ನೇ ಅಧ್ಯಾಯ 4ನೇ ವಚನ. But when the goodness, there it is, but when the goodness and loving kindness of God our Savior appeared, that's Jesus. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ಎಂಬುದಾಗಿ ಹೇಳ್ತೀವಿ. ಅದು ನಮ್ಮ ರಕ್ಷಕ ನಮ್ಮ ಯೇಸು ಕ್ರಿಸ್ತನ ಕುರಿತಾದಂತ ದಯೆ ಜನೋಪಕಾರ ಎಂಬುದಾಗಿ ಅಲ್ಲಿ ಓದ್ತೇವೆ. Let's get to verse 5. He saved us. Jesus saved us when the goodness, the kindness, and the philanthropy, right? That's philanthropos in the Greek. It's a philanthropist is somebody who builds hospitals and builds schools for poor people, and they do good things. ಈ ಫಿಲಾಂಥ್ರಪಿಸ್ಟ್ ಎಂಬುದಾಗಿ ಹೇಳಿದ್ರೆ ಯಾರು ಒಬ್ಬ ಸಮಾಜ ಸೇವೆ ಮಾಡುವಂತವ್ರು, ಇಲ್ಲಿ ಆಸ್ಪತ್ರೆಯನ್ನು ಕಟ್ಟುವಂತದ್ದು, ಶಾಲೆಗಳನ್ನು ಕಟ್ಟುವಂತದ್ದು, ಅಂತವರಿಗೆ ಫಿಲಾಂಥ್ರಪಿಸ್ಟ್ ಎಂಬುದಾಗಿ ಕರೆಯುವಂತವರಾಗಿದ್ರೆ, ಇಲ್ಲಿ ಆ ಒಂದು ರೀತಿಯ ಸಂಗತಿಯನ್ನು ಚಿತ್ರೀಕರಿಸುವುದನ್ನು, ಒಂದು ಜನೋಪಕಾರ ಮಾಡುವಂತಹ ಒಂದು ಸಂಗತಿಯನ್ನ, ಆ ಒಂದು ಚಿತ್ರಣವನ್ನು ಇಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವುದನ್ನು ಇಲ್ಲಿ ನೋಡ್ತೇವೆ. And it describes Jesus as this: when the kindness and the philanthropos in the Greek of God our Savior appeared, he saved us. ಅಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಪ್ರತ್ಯಕ್ಷನಾಗದಾಗ ನಮಗೆ ಮಾಡಿದಂತ ಆ ಒಂದು ದಯೆಯು ಜನೋಪಕಾರವು ಎಂಬಂತ ಒಂದು ಪದಪ್ರಯೋಗ ಉಪಯೋಗಿಸ್ತಾ ಫಿಲಾಂಥ್ರೋಪಿಸ್ಟ್ ಎಂಬುದಾಗಿ ಅಲ್ಲಿ ಉಪಯೋಗಿಸಲ್ಪಟ್ಟದಾಗಿ ಅಲ್ಲಿ ಓದ್ತೇವೆ. And why did God do that? ಯಾಕೆ ಆ ಒಂದು ಸಂಗತಿಯನ್ನು ಆತನು ಮಾಡಿದನು? Look at Ephesians. ಎಫೆಸದವರಿಗೆ ಬರೆದ ಪತ್ರಿಕೆ, Ephesians chapter 2. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. Just look at verses 5 through 7. Again, if you go back to 4, you realize the subject. 2ನೇ ಅಧ್ಯಾಯ 5ರಿಂದ 7ನೇ ವಚನ. The subject here is God. ಇದು ನಮ್ಮ ನೋಡ್ತಾ ಇರುವಂತಹ ಒಂದು ಪ್ರಸ್ತಾಪ, ಅದು ದೇವರ ಒಂದು ದಯೆ ಕುರಿತಾಗಿ ನಾವು ಓದ್ತಾ ಇದ್ದೇವೆ. So God, back in verse 4, it's God, and in verse 5, God, even when we were dead in our trespasses, made us alive in Christ. By grace you have been saved. ಕರುಣಾನಿಧಿಯಾಗಿರೋ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. So we are dead in trespasses and sin. ಪಾಪ ಮತ್ತು ಅಪರಾಧಗಳಲ್ಲಿ ಸತ್ತತ್ತ ಸ್ಥಿತಿ ನಮ್ಮದಾಗಿತ್ತು. And God, through His Spirit, quickens us. ಆದರೆ ದೇವರು ನಮ್ಮನ್ನು ಜೀವದಿಂದ ಆತನು ನಮ್ಮನ್ನು ಎಬ್ಬಿಸಿದ್ದಾನೆ. It makes us alive in Christ. ಮತ್ತು ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಆತನು ನಮ್ಮನ್ನು ಬದುಕಿಸಿದನು. And it's all by grace, it's not by works. ಆದರೆ ನಾವು ಮಾಡುವಂತ ಕ್ರಿಯೆಗಳಿಂದ ಅಲ್ಲ, ಆದರೆ ಆತನ ಕೃಪೆಯಿಂದ ಈಗ ನಮಗೆ ಆ ಒಂದು ಜೀವನ ಆತನು ಕೊಟ್ಟಿದ್ದಾನೆ. Verse 6. 6ನೇ ವಚನ. Not only did He save us, He raised us up with Him and seated us with Him in heavenly places in Christ Jesus. ಆತನು ಬದುಕಿಸಿದ್ದು ಮಾತ್ರವಲ್ಲ, ಆತನು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ನಮ್ಮನ್ನು ಕೂಡಿಸಿದ್ದಾನೆ ಎಂಬುದಾಗಿ ಓದ್ತೇವೆ. That is amazing. That's the gospel right there. ಅದ್ಭುತವಾದ ಸಂಗತಿ, ಅದು ತಾನೇ ನಿಜವಾದಂತಹ ಒಂದು ಸುವಾರ್ತೆಯನ್ನು ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. And why did He do this? Verse 7. ಯಾಕೆ ಅದನ್ನು ಮಾಡಿದ್ರು ಎಂಬುದಾಗಿ 7ನೇ ವಚನ ನೋಡುವಂತರಾಗಿದ್ದೇವೆ. So that in the coming ages, the coming eons, in all of eternity, He, God, might show the immeasurable riches of His grace in kindness. There it is, Christotes. ಯಾಕೆಂಬುದಾಗಿ ಹೇಳಿದ್ರೆ ಆತನು ತನ್ನ ಅಪಾರವಾದಂತಹ ಕೃಪಾತಿಶಯವನ್ನು ಮುಂದನ ಯುಗಗಳಲ್ಲಿ ತೋರಿಸಬೇಕೆಂಬಂತಹ ಒಂದು ಕಾರಣದಿಂದ ಈ ರೀತಿಯಾದಂತಹ ಅಪಾರವಾದಂತಹ ಕೃಪೆ ದಯೆಯನ್ನು ಆತನು ಪಾಪಿಗಳಾದ ನಮಗೆ ತೋರಿಸಿದ್ದಾನೆ. So God revealed His kindness in Jesus Christ. ಆದ್ರೆ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಪಾಪಿಗಳಾದ ನಮ್ಮ ಕಡೆಗೆ ದಯೆಯನ್ನು ಆತನು ತೋರಿಸಿದನು. That He might save us. ನಮ್ಮನ್ನು ರಕ್ಷಿಸುವ ಹಾಗೆ. That one day, really throughout the entire
throughout in eternity, God would be glorified for that kindness. ಆತನು ತೋರಿಸಿದಂತ ಆ ಒಂದು ದಯದ ಮುಖಾಂತರವಾಗಿ ನಿತ್ಯ ಕಾಲಕ್ಕೂ ಶಾಶ್ವತವಾದಂತಹ ಒಂದು ಲೋಕದಲ್ಲೂ ಸಹ ಆತನು ಘನತೆಯನ್ನು ಹೊಂದುವಂತಹ ಒಂದು ಕಾರಣದಿಂದ. And now, while we're living on this earth, we're to put on that kindness. ಆದ್ದರಿಂದ ನಾವು ಈ ಲೋಕದಲ್ಲಿ ಜೀವಿಸುವಾಗ ಆ ಒಂದು ದಯೆಯನ್ನು ನಾವು ಧರಿಸಿಕೊಂಡವರಾಗಿ ನಾವು ಜೀವಿಸಬೇಕು. That kindness that was manifested in Jesus Christ. ಯೇಸು ಕ್ರಿಸ್ತನಲ್ಲಿ ನೋಡಿದಂತ ಯಾವ ದಯೆಯನ್ನು ನಾವು ನೋಡಿದ್ದೇವೋ ಆ ಒಂದು ದಯೆಯನ್ನು ನಾವು ಧರಿಸಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. Look at Colossians chapter 3 verse 12. 3ನೇ ಅಧ್ಯಾಯ ಕೊಲೊಸ್ಸದವರ ಪತ್ರಿಕೆ 12ನೇ ಅಧ್ಯಾಯ. Colossians 3:12. 3ನೇ ಅಧ್ಯಾಯ 12ನೇ ವಚನ ನಾವು ಹೀಗೆ ಓದ್ತೇವೆ. So we're told to take off the old man, put off the old man, take off your old dirty clothes, sweaty clothes, and now you put on nice clean new clothes. ಈಗ ಅಲ್ಲಿ ಹೇಳುವಂತದ್ದು ಏನಂದ್ರೆ ಹಳೆದಾಗಿರುವಂತಹ ಕೊಳಕಾಗಿರುವಂತಹ ಆ ನಿಮ್ಮ ಹಳೆ ಜೀವಿತವೆಂಬಂತಹ ಒಂದು ವಸ್ತ್ರವನ್ನು ನೀವು ತೆಗೆದು ಹಾಕಿರಿ. ಈಗ ಯೇಸು ಕ್ರಿಸ್ತನ ನಂಬಿದ ಮೇಲೆ ಹೊಸದಾದಂತಹ ಬಟ್ಟೆಯನ್ನು ನೀವು ಧರಿಸಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ಓದ್ತೇವೆ. So now put on then, as God's chosen ones, holy and beloved, compassionate hearts, kindness, there it is, humility, meekness, and patience. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬಂತಹ ಸದ್ಗುಣಗಳನ್ನು ನೀವು ಧರಿಸಿಕೊಳ್ಳಿರಿ. These are all fruits. ಈ ಎಲ್ಲ ಫಲಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. We're to manifest these fruits in our lives. ನಮ್ಮ ಜೀವಿತಗಳಲ್ಲಿ ಈ ಎಲ್ಲ ಫಲಗಳನ್ನು ನಾವು ಜೀವಿತಗಳಲ್ಲಿ ತೋರಿಸಬೇಕು. Okay, let's move on to the next fruit since we're talking about fruit. Goodness. ಅಲ್ಲಿ ಒಳ್ಳೆತನ ಎಂಬುದಾಗಿ ನಾವು ಮುಂದೆ ನೋಡುವಂತರಾಗಿದ್ದೇವೆ. Goodness. Verse 22. It's ಉಪಕಾರ ಎಂಬುದಾಗಿ ನಮ್ಮ ಇಲ್ಲಿ ಬರೆಯಲ್ಪಟ್ಟಿದೆ. We get from the root of that we get Agatha, right? The name, the female name Agatha. ಅಲ್ಲಿ ಸ್ತ್ರೀಯರಿಗೆ ಉಪಯೋಗಿಸಲ್ಪಟ್ಟಂತ ಅಗಾಥ ಎಂಬಂತಹ ಒಂದು ಹೆಸರಿನ ಮೂಲದಿಂದ ಬಂದಂತಹ ಒಂದು ಪದಪ್ರಯೋಗ. It means to be morally excellent. ಅಲ್ಲಿ ನೈತಿಕವಾಗಿ ಉತ್ತುಂಗತೆಯಲ್ಲಿ ಇರುವಂತಹದ್ದು ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. To be righteous. ಒಂದು ರೀತಿಯಲ್ಲಿ ನೀತಿವಂತಿಕೆಯನ್ನು ನಮ್ಮನ್ನು ಕಾಣಿಸಿಕೊಳ್ಳುವಂತಹದ್ದು. And let me show you how this is used by Paul in another epistle, the epistle of Ephesians. ಅಲ್ಲಿ ಎಫೆಸ ಪತ್ರಿಕೆಯಲ್ಲಿ ಪೌಲನು ಇದೇ ಒಂದು ಸಂಗತಿಯನ್ನು ಬೇರೆ ರೀತಿಯಲ್ಲಿ ಚಿತ್ರೀಕರಿಸುವುದನ್ನು ನಾವು ಎಫೆಸ ಪತ್ರಿಕೆಯಲ್ಲಿ ನೋಡ್ತೇವೆ. Chapter 5. 5ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ verses 8 and 9. 8 ಮತ್ತು 9ನೇ ವಚನ. For at one time you were darkness, but now you are light in the Lord. This is very Pauline, and it's the way it sounds. ಪೌಲನು ತನ್ನ ಶೈಲಿಯಲ್ಲಿ ಆತನು ಬರೆಯುವುದನ್ನು ಇಲ್ಲಿ ನೋಡ್ತೇವೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. You know, he's just said in Galatians that you were in sin and you were led astray by your own desires and your own fleshliness. ನೀವು ಪಾಪದಲ್ಲಿದ್ದರೂ ನೀವು ಆಶಾಪಾಶಗಳಿಗೆ ಒಳಗಾಗಿ ಶರೀರ ಆಶೆಗಳಿಗೆ ಒಳಗಾಗಿ ನೀವು ಅಲ್ಲಿ ಜಾರಿ ಹೋದಂತಹ ಸಂಗತಿ ಆಗಿತ್ತು ಹಿಂದಿನ ಕಾಲದಲ್ಲಿ. But I say to you, walk in the Spirit, and you won't do those things anymore. ಆದರೆ ಹಿಂದಿನ ಸಂಗತಿಗಳನ್ನು ನೀವು ಮತ್ತೆ ಮುಂದುವರಿಸಿಕೊಂಡು ಹೋಗಬೇಡ್ರಿ. ಈಗ ನೀವು ಆತ್ಮನಿಗೆ ಅನುಸಾರವಾಗಿ ನಡೆಕೊಂಡು ಮುಂದೆ ಸಾಗಿರಿ. Now he's saying something very, very similar, right? He says you were one time darkness, but now you're light. ಒಂದು ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಬೆಳಕಿನವರಾಗಿದ್ದೀರಿ. Walk as children of light. ಆದ್ದರಿಂದ ಬೆಳಕಿನವರಂತೆ ನೀವು ನಡೆದುಕೊಳ್ಳಿರಿ. Sound familiar? Walk in the Spirit. ಆದ್ದರಿಂದ ದೇವರ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಳ್ಳಿರಿ ಎಂಬ ಮಾತು ನೆನಪಿಗೆ ಬರ್ತದೋ? Look at verse 9. 9ನೇ ವಚನ. For the fruit of light is found in all that is good and right and true. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. And he uses good there, he uses goodness there, and he uses righteousness there. ಮತ್ತೆ ಅಲ್ಲಿ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಎಂಬ ಪದಪ್ರಯೋಗಗಳನ್ನು ಅಲ್ಲಿ ನೋಡ್ತೇವೆ. He ties those two together, the goodness and the righteousness, and of course the truth, but he ties goodness and righteousness together. ಅಲ್ಲಿ ಉಪಕಾರವನ್ನು ನೀತಿಯನ್ನು ಅಲ್ಲಿ ಜೊತೆಯಾಗಿ ಅಲ್ಲಿ ಬೆರೆಸಿ ಅಲ್ಲಿ ಆತನು ಹೇಳುವುದನ್ನು ಅಲ್ಲಿ ನೋಡ್ತೇವೆ. So righteousness is something that's just, it's something that's right. ನೀತಿವಂತಿಕೆ ಎಂಬುದಾಗಿ ಹೇಳಿದ್ರೆ ಅದು ನೈತಿಕವಾದದ್ದು, ಸರಿಯಾದಂತಹ ಒಂದು ಸಂಗತಿ. But he also ties that with goodness, with tenderness, with mercy. ಅದೇ ಸಮಯದಲ್ಲಿ ಅದನ್ನು ಒಂದು ರೀತಿ ದಯೆಯಿಂದ ಮಮತೆಯಿಂದ ಕೂಡಿರುವಂತಹ ಆ ಒಂದು ಉಪಕಾರವನ್ನು ಅಲ್ಲಿ ಜೊತೆಗೆ ಸೇರಿಸುವುದನ್ನು ನೋಡುವಂತರಾಗಿದ್ದೇವೆ ನೀತಿವಂತಿಕೆ ಜೊತೆಯಲ್ಲಿ. And you know, a lot of times we need to do that ourselves. Sometimes we're so our minds are so fixed on holiness and on righteousness that we kind of beat people over the head with that. ಅದು ಅನೇಕ ಬಾರಿ ನಾವು ಬಹಳವಾಗಿ ನೀತಿವಂತಿಕೆ ಪರಿಶುದ್ಧ ಅದ್ರ ಬಗ್ಗೆ ಗಮನಿಸುತ್ತಾ ಬೇರೆ ಸಂಗತಿಗಳನ್ನು ಅಲ್ಲಿ ಬಿಟ್ಟು ಬಿಡುವಂತರಾಗಿದ್ದೇವೆ. And then sometimes we go to the opposite extreme where we're just talking, oh, God is love, 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 and we never remember God is just as well. ಆದರೆ ಅದು ಕೆಲವು ಸಾರಿ ನಾವು ಪ್ರೀತಿ ಎಂಬುದಾಗಿ ಹೇಳುತ್ತಾ ದೇವರು ಅದೇ ಸಮಯದಲ್ಲಿ ನೀತಿವಂತನೇ ಎಂಬಂತ ಸಂಗತಿಯನ್ನು ನಾವು ಮರೆತು ಬಿಡುವಂತರಾಗಿದ್ದೇವೆ. They're married together. ಆದರೆ ಎರಡು ಸಹ ಒಟ್ಟಾಗಿ ಅಲ್ಲಿ ಹೋಗಬೇಕಾಗಿದೆ. Just give an example. Look, Matthew, remember
you don't ever have to turn there, but Matthew chapter 1, Mary is found to be pregnant outside of wedlock in verse 19. ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಗರ್ಭಧರಿಸಿದಂತ ಮರಿಯಳ ಕುರಿತಾಗಿ ಅಲ್ಲಿ ಓದ್ತೇವೆ. And it says Joseph, it's Matthew 1:19, and her husband, because he was betrothed, right? Her husband Joseph being a just man. That word there, the root is righteous. He was a righteous, just man. ಅಲ್ಲಿ 1ನೇ ಅಧ್ಯಾಯ 19ನೇ ವಚನದಲ್ಲಿ ಯೋಸೇಫನ ಕುರಿತಾಗಿ ನಾವು ಓದುವಂತನಾಗಿದೆ, ಆತನು ಸಜ್ಜನನಾಗಿದ್ದು ಎಂಬುದಾಗಿ ನೋಡ್ತೇವೆ. ಸಜ್ಜನ ಎಂಬುದಾಗಿ ಹೇಳಿದ್ರೆ ಆತನು ನೀತಿವಂತನಂತ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಅಲ್ಲಿ ಓದ್ತೇವೆ. So as a righteous or a just man, righteousness or justice would be required, and that would be, the death penalty. ಅಂದ್ರೆ ಆ ರೀತಿಯಾಗಿ ಸಜ್ಜನನು ಎಂಬುದಾಗಿ ಆತ ನೀತಿವಂತನು ಆಗಿದ್ದನು ಎಂಬಂತ ಪದಪ್ರಯೋಗ ಯೋಸೇಫನ ಕುರಿತಾಗಿ ಬರೆಯಲ್ಪಟ್ಟಿದೆ. But it says he was unwilling to put her to shame. ಆದ್ರೆ ಆಕೆಗೆ ಒಂದು ರೀತಿಯಲ್ಲಿ ಅವಮಾನವನ್ನು ತರಲಿಕ್ಕೆ ಆತನು ಇಷ್ಟಪಡಲಿಲ್ಲ. See, he was tender. He was merciful. ಆತನು ದಯೆಯಿಂದ ಕೂಡಿದಂತವನಾಗಿದ್ದನು. ಅಲ್ಲಿ ಉಪಕಾರ ಮಾಡುವುದರಲ್ಲಿ ಆತನು ಸನ್ನದ್ಧನಾಗಿದ್ದನು. And it said he just wanted to do the separation, do the divorce just quietly, just do it very respectfully, and so nobody else knew. ಆತನು ಒಂದು ರೀತಿಯಲ್ಲಿ ಗೌರವಾನ್ವಿತವಾಗಿ ಅದನ್ನು ಆಕೆಯನ್ನು ಬಯಲಿಗೆ ತರದೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚಿಸಿದ್ದನು. Beautiful illustration of tying righteousness or justice with tenderness and mercy. ಮತ್ತು ಈ ರೀತಿಯಾಗಿ ನೀತಿವಂತಿಕೆಯನ್ನು ಅದೇ ರೀತಿಯಲ್ಲಿ ದಯೆ ಮತ್ತು ಒಳ್ಳೆ ಉಪಕಾರ ಆ ಒಂದು ಸಂಗತಿಗಳಿಗೆ ಅದು ಬೆಸೆಯಲ್ಪಟ್ಟಂತಹ ಸಂಗತಿಯನ್ನು ಇಲ್ಲಿ ಓದುತ್ತೇವೆ. Later on this year we'll see this one. Look at Galatians chapter 6. ಅಲ್ಲಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬನ್ರಿ. That's the next chapter we'll look at, verse 10. ಗಲಾತ್ಯ ಪತ್ರಿಕೆ chapter 6 verse 10. 6ನೇ ಅಧ್ಯಾಯ 10ನೇ ವಚನ. So then, while we have an opportunity, let us do good, there it is, agathos, to all people, especially to those who are of the household of faith. ಆದ್ದರಿಂದ ಅಗತಾಸ್ ಎಂಬಂತ ಒಂದು ಪದಪ್ರಯೋಗ ಅಲ್ಲಿ ಮತ್ತೆ ಉಪಯೋಗಿಸಲ್ಪಟ್ಟಿದೆ. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಲ್ಲಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. Doing good. ಒಳ್ಳೆಯದನ್ನು ಮಾಡುವಂತಹದ್ದು. To all the household of faith, and since the household of faith, look at the next one, it's faith. The next spiritual fruit that we see is faith. ಅಲ್ಲಿ ಮುಂದಿನ ಸಂಗತಿಯಲ್ಲಿ ನಂಬಿಕೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. It's pistos in the Greek, and it just means faithfulness or trustworthiness. ಒಂದು ರೀತಿಯಲ್ಲಿ ನಂಬಿಕೆಗೆ ಅರ್ಹವಾದಂತದ್ದು ಕ್ರಿಸ್ಟೋಸ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂಬಿಕೆಗೆ ಅರ್ಹವಾದಂತಹ ಒಂದು ಸಂಗತಿ. I love, even though, in America, the Army and the Marine Corps, they don't like each other. ಅಲ್ಲಿ ಅಮೆರಿಕ ದೇಶದಲ್ಲಿ ಒಂದು ಸೇನೆ ಮತ್ತು ಈ ನೇವಿ ಅದು ಒಂದಕ್ಕೊಂದು ಅದು ಒಬ್ಬರಿಗೊಬ್ಬರು ಅದು ಸರಿಯಾಗಿ ಹೋಗದೇ ಇರುವಂತಹ ಸಂಗತಿ. They always button heads, always trying to fight each other. ಅದು ಯಾವಾಗಲೂ ಒಬ್ಬರಿಗೊಬ್ಬರು ಸಹ ಒಂದು ವಾಗ್ವಾದ ಅದು ನಡೆಯುವಂತದ್ದಾಗಿದೆ. I was in the Army. ಪ್ರಿಯ ಸಹೋದರರು ಆರ್ಮಿಯಲ್ಲಿ ಅವರು ಇದ್ದರು. But I love the Marine Corps slogan. ಆದ್ರೆ ನೇವಿ ಅವರ ಒಂದು ಸ್ಲೋಗನ್ ಅವರಿಗೆ ಬಹಳವಾಗಿ ಇಷ್ಟ. Their slogan is Semper Fidelis. Means Semper is always in Latin, and fidelis is always, it means faithful, always faithful. ಯಾವಾಗಲೂ ಸಹ ನಂಬಿಗಸ್ತರಾಗಿರಿ ಎಂಬುದಾಗಿ ಲ್ಯಾಟಿನ್ ಭಾಷೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಯಾವಾಗಲೂ ನೀವು ನಂಬಿಗಸ್ತರಾಗಿರಿ ಎಂಬುದಾಗಿ ಎಂಬ ಸ್ಲೋಗನ್ ಅಲ್ಲಿ ನೇವಿಯಲ್ಲಿ ಅದು ಬರೆಯಲ್ಪಟ್ಟಿದೆ. Always faithful. ಯಾವಾಗಲೂ ಸಹ ನಂಬಿಗಸ್ತರಾಗಿರಿ. And you'll meet, if you see two Marines meet, they'll be 60, 70 years old. They wouldn't have been in the military for 30, 40 years. And yet when they meet each other for the first time, there's this kinship between them. ಅಲ್ಲಿ ನೇವಿಯಲ್ಲಿ ಕೆಲಸ ಮಾಡುವಂತಾರೆ ಯಾವ ರೀತಿ ಎಂಬುದಾಗಿ ಹೇಳಿದ್ರೆ ಸುಮಾರು 60 ವರ್ಷ 70 ವರ್ಷ ಆಗಿರಲಿ ಅವರು ಅಲ್ಲಿ ಸ್ವಲ್ಪ ಕಾಲ ಅಲ್ಲಿ ನೇವಿಯಲ್ಲಿ ಕೆಲಸ ಮಾಡಿ ಅವರು ಪ್ರಥಮ ಸಾರಿ ಅವರು ಭೇಟಿ ಮಾಡುವಾಗ ಅಲ್ಲಿ ಒಂದು ರೀತಿಯಲ್ಲಿ ಬಾಂಧವ್ಯ ಬೆಸೆಯಲ್ಪಟ್ಟಂತ ಒಂದು ಬಾಂಧವ್ಯವನ್ನು ನಾವು ನೇವಿಯ ಟೀಮ್ ನಲ್ಲಿ ನೋಡುವಂತರಾಗಿದ್ದೇವೆ. Spirit-filled believers are to be trustworthy. ವಿಶ್ವಾಸಿಗಳಂತ ನಾವು ಆ ರೀತಿಯಾಗಿ ನಂಬಿಕೆಗೆ ಅರ್ಹರಾದಂತಹ ವ್ಯಕ್ತಿಗಳು ನಾವು ಆಗಿರಬೇಕು. Look at 1 Corinthians chapter 4. 1 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯಕ್ಕೆ ತಿರುಗಿಸಿರಿ. Verse 2 quickly. 4ನೇ ಅಧ್ಯಾಯ 2ನೇ ವಚನ. 1 Corinthians 4:2. Moreover, it is required of stewards, that's it's like a manager, right, of stewards, that they be found faithful. ಹೀಗಿರಲು ಮನವಾರ್ತೆಯವನು ನಂಬಿಗಸ್ತನಾಗಿ ಕಂಡು ಬರುವುದು ಅವಶ್ಯವಲ್ಲವೇ? Go to Titus, Paul again writing to a pastor. ಅದೇ ತೀತನಿಗೆ ಅಥವಾ ಮತ್ತೆ ಪೌಲನು ಬರೆಯುವಂತ ನೋಡುವಂತರಾಗಿದ್ದೇವೆ. Chapter 2 verse 10. 2ನೇ ಅಧ್ಯಾಯ ತೀತನ ಪತ್ರಿಕೆ 2ನೇ ಅಧ್ಯಾಯ. He's talking about Cretans here, right? That people from the Isle of Crete.
ಅಲ್ಲಿ ಕ್ರೇತದ ಒಂದು ದ್ವೀಪದಲ್ಲಿದ್ದಂತ ಜನರಿಗೆ ಆತನು ತಿಳಿಸುತ್ತಾ ಹೇಳುವಂತ ಮಾತು, they had a bad reputation. ಅಲ್ಲಿ ಕೆಟ್ಟದಾದಂತಹ ಒಂದು ಸಾಕ್ಷಿಯನ್ನು ಹೊಂದಿದಂತವರು ಅವರಾಗಿದ್ದರು. And he's telling Titus to correct them. ಅಲ್ಲಿ ತೀತನಿಗೆ ಆತನಿಗೆ ಅವರನ್ನು ನೀವು ಸರಿಪಡಿಸು ಎಂಬುದಾಗಿ ಒಂದು ರೀತಿಯಲ್ಲಿ ಹಿತನುಡಿಯನ್ನು ಮಾಡುವುದನ್ನು ನಾವು ನೋಡುವಂತರಾಗಿದ್ದೇವೆ. Tell them don't live like this. Tell them don't live like this, but live like this. ಆ ರೀತಿಯಾಗಿ ನೀವು ಜೀವಿಸಬೇಡಿ, ಈ ರೀತಿಯಾಗಿ ಜೀವಿಸಿರಿ ಎಂಬುದಾಗಿ ಅವರಿಗೆ ಸರಿಪಡಿಸು ಎಂಬುದಾಗಿ ತೀತನಿಗೆ ಪೌಲನು ಬರೀತಿರುವಂತ ಮಾತು. You know, a manager, you need to be able to trust a manager. You have a manager in charge of a bank or something like that. You need to trust them or they'll pilfer all the money. ಅಲ್ಲಿ ಮನೆ ವಾರ್ತೆ ಎಂಬುದಾಗಿ ಹೇಳಿದ್ರೆ ಒಂದು ಜವಾಬ್ದಾರಿಯಾದಂತಹ ಸ್ಥಾನದಲ್ಲಿ ಇರುವಂತರ ಮೇಲೆ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿ ಆತನು ಆಗಿರಬೇಕು. And he says here in Titus 2:10, not pilfering, not like stealing the money, right? Not being a bad steward. ಅಲ್ಲಿ ಕದ್ದಿಟ್ಟುಕೊಳ್ಳದೆ ಎಂಬುದಾಗಿ ಪದಪ್ರಯೋಗ ನೋಡ್ತೇವೆ, ಕದಿಯದೇ ಇರುವಂತದ್ದು. But showing good faith. ಕದಿಟ್ಟುಕೊಳ್ಳದೆ ಪೂರಾ ನಂಬಿಗಸ್ತರೆದ್ದು ಹೆಸರು ಹೊಂದಿ ಎಂಬುದಾಗಿ ಓದ್ತೇವೆ. And again he uses those two things, agathos, good, faith, pistos. He keeps bringing those two things together. Those two. ಇಲ್ಲಿ ಮತ್ತೆ ಆತನ ಎರಡು ಪದಪ್ರಯೋಗಗಳನ್ನು, ಒಳ್ಳೆತನ ಮತ್ತು ನಂಬಿಕೆ, ಎರಡು ಪದಪ್ರಯೋಗಗಳನ್ನು ಒಟ್ಟಿಗೆ ಬೆಸೆದು ಆತನು ಬರೆಯುವುದನ್ನು ಇಲ್ಲಿ ನೋಡುವಂತರಾಗಿದ್ದೇವೆ. ಒಳ್ಳೆತನ ಮತ್ತು ನಂಬಿಕೆ. So that in everything they may adorn the doctrine of God, our Savior. ಮತ್ತು ಎಲ್ಲದರ ಮುಖಾಂತರವಾಗಿ ಮತ್ತೆ ನಮ್ಮ ರಕ್ಷಕನಾದಂತಹ ಕರ್ತನಿಗೆ ಅವರು ಕೊಂಡಾಟವನ್ನು ಸಲ್ಲಿಸುವ ಹಾಗೆ. That word adorn there is cosmeo. ಅಲ್ಲಿ ಅಡೋರ್ನ್ ಎಂಬುದಾಗಿರುವಾಗ ಕಾಸ್ಮೋ ಎಂಬ ಪದಪ್ರಯೋಗ ಬರೆಯಲ್ಪಟ್ಟಿದೆ. And we get the English word cosmetics. ಅದರಿಂದ ಮುಖಾಂತರವಾಗಿ ಕಾಸ್ಮೆಟಿಕ್ ಎಂಬ ಪದಪ್ರಯೋಗ ಬಂದದ್ದಾಗಿದೆ. That doesn't mean like makeup, you know, that's not what it means. ಆಮೇಲೆ ಅದರಿಂದ ಕಾಸ್ಮೆಟಿಕ್ ಎಂಬುದಾಗಿ ಮೇಕಪ್ ಮಾಡಿಕೊಳ್ಳುವ ಎಂಬುದಾಗಿ ಅದರ ಅರ್ಥವಲ್ಲ. It means order. ಒಂದು ರೀತಿಯಲ್ಲಿ ಕ್ರಮವನ್ನು ತೋರಿಸುವಂತಹದ್ದು. So when the lady is putting on her cosmetics, she's putting her face in order. ಆದರೆ ಅದನ್ನು ಮೇಕಪ್ ಮಾಡಿಕೊಳ್ಳೋದಕ್ಕೆ ಒಂದು ಕ್ರಮವಾಗಿ ಆಕೆ ತನ್ನ ತಾನು ಅಲಂಕರಿಸಿಕೊಳ್ಳುವಂತಹದ್ದು. And that's what he's saying. We order our steps. We stay in step with the Spirit, and we bring it together so we now adorn the doctrine of God, our Savior. ಏನೆಂಬುದಾಗಿ ಹೇಳಿದ್ರೆ ದೇವರ ಆತ್ಮನಿಗೆ ಅನುಸಾರವಾಗಿ ನಾವು ಹೆಜ್ಜೆಯನ್ನು ಹಾಕುತ್ತಾ ದೇವರಿಗೆ ಅದರ ಮುಖಾಂತರವಾಗಿ ಆತ್ಮನಿಗೆ ಅನುಸಾರವಾಗಿ ನಡೀತಾ ಆತನಿಗೆ ಘನತೆಯನ್ನು ತರುವಂತಹದ್ದು ಮತ್ತು ಅರ್ಥವನ್ನು ಕೊಡುವಂತದ್ದಾಗಿದೆ. I got to be quick. So the next one is gentleness. ಅದಾದ ನಂತರ ಮುಂದೆ ಸಾಧುತ್ವ ಎಂಬುದಾಗಿ ನೋಡ್ತೇವೆ. And this is what was mixed up with kindness, right? Kindness is gentleness and meekness is gentleness. ಮತ್ತು ದಯೆ, ಸಾಧುತ್ವ, ಒಂದು ರೀತಿಯಲ್ಲಿ ಸೌಮ್ಯತೆ, ಎಲ್ಲ ಸಂಗತಿಗಳು ಒಂದಕ್ಕೊಂದು ಸಮೀಪವಾಗಿರುವಂತಹ ಒಂದು ಪದಪ್ರಯೋಗಗಳು. But that was Christotes, this is prautes. ಇದು ಪ್ರಾವಟೇಸ್ ಎಂಬುದಾಗಿ ಒಂದು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. It's a different word, slightly different meaning. ಅದು ಬೇರೆ ಬೇರೆ ಗ್ರೀಕ್ ಪದಪ್ರಯೋಗಗಳು, ಆದ್ರೆ ಬೇರೆ ಬೇರೆ ಒಂದು ರೀತಿಯ ಸ್ವಲ್ಪದರಲ್ಲಿ ವ್ಯತ್ಯಾಸವುಳ್ಳಂತಹ ಒಂದು ಪದಪ್ರಯೋಗಗಳು. And this takes on more of the meaning of meekness. ಒಂದು ರೀತಿಯಲ್ಲಿ ದೀನತೆ, ಶಾಂತತೆ ಎಂಬಂತಹ ಅರ್ಥ, ಹೆಚ್ಚಾದಂತಹ ಅರ್ಥವನ್ನಿಗೆ ಒಪ್ಪುವಂತಹ ಒಂದು ಪದಪ್ರಯೋಗ. Rather than kindness. ಒಂದು ರೀತಿಯಲ್ಲಿ ದಯ ತೋರಿಸುವುದಕ್ಕಿಂತಲೂ ಒಂದು ರೀತಿಯಲ್ಲಿ ವ್ಯತ್ಯಾಸವಾಗಿರುವಂತಹ ಪದಪ್ರಯೋಗ. Jesus says in Matthew 11, he said that take my yoke upon you and learn of me, for I am gentle, there it is, and lowly in heart, and you will find rest for your soul. ಮತ್ತಾಯನ ಬರೆಸಲು ಓದುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನನ್ನ ನೊಗವನ್ನು ಹೊತ್ತು ನನ್ನಿಂದ ಕಲಿತುಕೊಳ್ಳಿರಿ, ಯಾಕೆಂದ್ರೆ ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಎಂಬುದಾಗಿ ಅನ್ನೋ ಪದಪ್ರಯೋಗ ಅಲ್ಲಿ ಓದುತ್ತೇವೆ. We see Matthew quote from Isaiah where he says a bruised reed he will not break and a smoldering wick he will not extinguish. ಅಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟ ಸಂಗತಿಯನ್ನು ಜಜ್ಜಿದ ಒಂದು ದಂಟನ್ನು ಮತ್ತು ಉರಿಯುವಂತದನ್ನು ಆರಿಸದೇ ಇರುವಂತವನು ಎಂಬಂತಹ ಒಂದು ಪದಪ್ರಯೋಗ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯಾವುದನ್ನು ಬರೆಯಲ್ಪಟ್ಟಿದೆಯೋ ಆ ಒಂದು ಸಂಗತಿಯನ್ನು ಉಪೇಕ್ಷಿಸಿ ಇಲ್ಲಿ ಮತ್ತಾಯನಲ್ಲಿ ಆತನು ಬರೆಯುತ್ತಿದ್ದಾನೆ. It's very gentle, very lowly. ಬರೀ ಸೌಮ್ಯತೆಯಿಂದ, ಬರೀ ದೀನತೆಯಿಂದ ಅಲ್ಲಿ ವರ್ತಿಸುವಂತಹದ್ದು. Back to Galatians chapter 6. Verse 1, we won't go much in this because that's the next sermon, right? Next month. But let's just read this quickly. Galatians chapter 6, verse 1. Brothers, if anyone is caught in any transgression, you who are spiritual should restore him in a spirit of prautes. There it is. In the spirit of gentleness. Keep watch on yourself, lest you too be tempted. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. It's a spirit of humility. ಅಲ್ಲಿ ಒಂದು ರೀತಿಯಲ್ಲಿ ದೀನತೆಯಿಂದ ಕೂಡಿದಂತ ಒಂದು ಆತ್ಮನನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. James chapter 1. ಯಾಕೋಬನ ಪತ್ರಿಕೆ. Again, I'm giving you where these words are used throughout the New Testament so you kind of get a better idea of the meaning. James chapter 1, verse 21. Therefore, put away all filthiness and rampant wickedness,
and receive with prautes, with meekness, the implanted word which is able to save your souls. ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. It's a humility that allows you to receive the word of God. Even though your flesh may not like it, your spirit receives it with humility. ನಮ್ಮ ಒಂದು ಮಾಂಸದಿನ ಸ್ವಭಾವ ದೇವರ ವಾಕ್ಯವನ್ನು ಸ್ವೀಕರಿಸುವುದಕ್ಕೆ ಅದು ಒಪ್ಪದೇ ಇರಬಹುದು, ಆದರೆ ನಮ್ಮಲ್ಲಿರುವಂತಹ ಒಂದು ದೀನತೆ ಎಂಬಂತ ಸ್ವಭಾವ ನಮ್ಮಲ್ಲಿರುವುದಾದ್ರೆ ಅದು ದೇವರ ವಾಕ್ಯವನ್ನು ಅದು ಸ್ವೀಕಾರ ಮಾಡುವಂತದ್ದಾಗಿದೆ. Again, Paul writing to Titus again, Titus in Crete and all these Cretians. You know, the word Cretan actually came from Crete, from this passage. ಮತ್ತು ಈ ಒಂದು ಪದ ಈ ಒಂದು ತೀತನ ಪತ್ರಿಕೆಯಲ್ಲಿ ಪೌಲನು ಬರೀತಾ ಇರುವಂತಹ ಒಂದು ಸಂಗತಿ ಕ್ರೇತೆ ಎಂಬಂತಹ ಬಂದಂತಹ ಒಂದು ಪದ ಪ್ರಯೋಗದಿಂದ ಆ ಒಂದು ಸಂಗತಿಗಳೆಲ್ಲ ಬಂದಂತದ್ದಾಗಿದೆ. If a person is a Cretan, they're it's a very bad person. ಆ ಒಂದು ಕ್ರೇತದಿಂದ ಬಂದಂತ ವ್ಯಕ್ತಿ ಎಂಬುದಾಗಿ ಹೇಳಿದ್ರೆ ಬಹಳ ಒಂದು ದುಷ್ಟವಾದಂತ ವ್ಯಕ್ತಿ ಆತನಾಗಿದ್ದನು. ಆ ಒಂದು ಪದ ಪ್ರಯೋಗ ಅಲ್ಲಿಂದ ಬಂದದ್ದಾಗಿದೆ. But Paul is saying here, he said in chapter 3 verse 2, Titus chapter 3 verse 2. Titus 3:2. ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. But show humility. Another way of translating that is, but show perfect courtesy to all men. ಅಲ್ಲಿ ದೂಷಿಸದೆ ತರ್ಕ ಮಾಡದ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಮಾಡು ಎಂಬುದಾಗಿ ನೋಡ್ತೇವೆ. ಪೂರ್ಣ ಸಾಧು ಗುಣ ಮತ್ತು ಸಾತ್ವಿಕತೆಯಿಂದ ಅವರಿಗೆ ನೀನು ಮಾರ್ಗದರ್ಶನ ಮಾಡು. It's a way of being humble. ಒಂದು ರೀತಿಯಲ್ಲಿ ದೀನತೆಯ ಒಂದು ಸ್ವಭಾವ ನೀನು ತೋರಿಸುವ ಎಂಬ ಅರ್ಥವನ್ನು ಕೊಡುವಂತದ್ದಾಗಿದೆ. Showing perfect courtesy. I love the Asian culture. ಸಹೋದರಿಗೆ ಅವನ ಒಂದು ಏಷ್ಯಾದ ಒಂದು ಸಂಸ್ಕೃತಿ ಅದು ಬಹಳ ಇಷ್ಟ. The European kind of American culture is this macho kind of tough guy culture. ಅಂದ್ರೆ ಅಮೆರಿಕ ಮತ್ತು ಯುರೋಪಿನ ನೆತೆಯಲ್ಲಿ ಗಡಸು ಸ್ವಭಾವ ಇರುವಂತಹ ಒಂದು ಸ್ವಭಾವದಾಗಿರುವಂತದ್ದಾಗಿದೆ. Whereas the Asian culture, I mean, like the Chinese or the Koreans or the Japanese will bow. They'll actually bow their entire body down to the next person. ಆದ್ರೆ ಜಪಾನ್ಸ್ ಆಗಿರ್ಬೋದು ಚೈನೀಸ್ ಆಗಿರ್ಬೋದು ಅವರು ಸಂಪೂರ್ಣವಾಗಿ ಅವರು ಬಗ್ಗೆ ಅವರು ನಮಸ್ಕರಿಸುವಂತವರಾಗಿದ್ದಾರೆ. The Indians will come and touch the feet of an elder. ಆದ್ರೆ ಭಾರತ ದೇಶದಲ್ಲಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುವುದನ್ನು ನೋಡುವಂತವರಾಗಿದ್ದೇವೆ. It's this way of self-deprecating, of lowering yourself and humbling yourself before the other person. ಆದ್ರೆ ಮತ್ತೊಬ್ಬ ವ್ಯಕ್ತಿ ಮುಂದೆ ತನ್ನನ್ನು ತಾನು ದೀನತೆಯಿಂದ ತಗ್ಗಿಸಿಕೊಳ್ಳುವಂತಹ ಆ ಒಂದು ಸ್ವಭಾವವನ್ನು ಅದು ತೋರಿಸುವಂತದ್ದಾಗಿದೆ. So we're to walk in a matter that's worthy of our calling. ಆದ್ರೆ ನಮಗೆ ಕರೆಯಲ್ಪಟ್ಟಂತ ಆ ಒಂದು ಸಂಗತಿಗೆ ತಕ್ಕಂತೆ ಯೋಗ್ಯರಾಗಿ ನಾವು ನಡೆದುಕೊಳ್ಳುವಂತವರಾಗಿರೋಣ. Finally here, self-control. ಕ್ಷಮೆತಮೆ ಎಂಬುದಾಗಿ ಕಡೆಯದಾಗಿ ಅಲ್ಲಿ ಓದುವಂತರಾಗಿದ್ದೇವೆ. It's the final fruit in these three triplets. ಆ ಒಂದು ಮೂರು ಸಂಗತಿಗಳಲ್ಲಿ ಕಡೆಯ ಒಂದು ಮೌಲ್ಯದಾಗಿ ಆಗಿರುವಂತದ್ದಾಗಿದೆ. The kratia is the Greek word. ಕ್ರೇಟಿಯ ಎಂಬಂತಹ ಗ್ರೀಕ್ ವರ್ಡ್ ಅನ್ನು ಅದು ಉಪಯೋಗಿಸಲ್ಪಟ್ಟಿದೆ. It just really means to have power over that corruption that still remains in your flesh. ಮತ್ತು ನಮ್ಮಲ್ಲಿ ಇರುವಂತ ಇನ್ನು ಮಲಿನ ಮಾಡುವಂತಹ ಸಂಗತಿಯ ಸ್ವಭಾವಗಳ ಮೇಲೆ ದೊರೆತನ ಮಾಡುವಂತಹ ಒಂದು ಸಂಗತಿಯನ್ನು ಅದು ಹೇಳುವಂತದ್ದಾಗಿದೆ. It's the power to restrain your sinful desires. ನಿನ್ನ ಒಂದು ಪಾಪಮಯವಾದಂತಹ ಆಶೆಗಳಿಗೆ ನಿಯಂತ್ರಣ ಕೊಡುವಂತಹ ಒಂದು ಸಂಗತಿ ಆ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. And you cannot do that. ಆದ್ರೆ ಅದು ನಿನ್ನಿಂದ ಮಾಡಲು ಸಾಧ್ಯವಿಲ್ಲ. That's why if you're walking in the flesh, you're producing the fruit of the flesh. ಆದ್ರೆ ನೀನು ಶರೀರ ಒಂದು ಅಭಿಲಾಷೆಗಳಿಗೆ ಅನುಸಾರವಾಗಿ ನಡೆದರೆ ಶರೀರ ಭಾವದ ಕರ್ಮಗಳು ನಿನ್ನಲ್ಲಿ ಕಾಣುವಂತದ್ದಾಗಿದೆ. And if you're walking in the Spirit of God is producing those fruits through you. ಆದ್ರೆ ದೇವರಾತ್ಮನಿಗೆ ಅನುಸಾರವಾಗಿ ನಡೆಯುವಾಗ ದೇವರಾತ್ಮನಿಗೆ ಫಲಗಳು ನಿನ್ನ ಜೀವಿತದಲ್ಲಿ ಎದ್ದು ಬರುವಂತದ್ದಾಗಿದೆ. Remember last time we said the behavior fruits, that's like the fruit hanging on the outside of the tree. ಕಳೆದ ಬಾರಿ ನಾವು ಅಲ್ಲಿ ಹೇಳ್ತಿಲ್ಲ ನಮ್ಮ ಸ್ವಭಾವದ ಒಂದು ಫಲಗಳು ಯಾವ ರೀತಿಯಲ್ಲಿ ಎಲ್ಲ ಫಲಗಳು ಮರದಲ್ಲಿ ಅದು ಕಾಣ್ತಾ ಇರ್ತದೆ ಎಂಬುದಕ್ಕೆ ನಾವು ನೋಡ್ತಾ ಬಂದೆವು. And they're the attitude fruits. ನಮ್ಮ ಮನೋಭಾವದಿಂದ ಕೂಡಿದಂತಹ ಒಂದು ಫಲಗಳು. That's what happens inside the tree. ಅದು ಆಂತರಿಕವಾದಂತಹ ಒಂದು ಸತ್ಯದ ಸಂಗತಿಯಲ್ಲಿ ಈ ಸಂಗತಿಗಳು ನಡೆಯುವಂತದ್ದಾಗಿದೆ. You see, you can't see the nutrients and the water being drawn up through the roots and up through the trunk of the tree and into the branch. You can't see that stuff happening. ಒಂದು ಮರವು ಯಾವ ರೀತಿಯಲ್ಲಿ ತನ್ನ ಬೇರುಗಳ ಮುಖಾಂತರ ಎಲ್ಲ ಬೇಕಾದಂತಹ ಖನಿಜಗಳನ್ನು ಅಲ್ಲಿ ಎಲ್ಲ ಸಂಪನ್ಮೂಲಗಳನ್ನು ಬೇರಿಂದ ತೆಗೆದುಕೊಂಡು ಅದು ಕಾಂಡಕ್ಕೆ ಏರಿಸಿ ಕಾಂಡದಿಂದ ಎಲ್ಲ ಕೊಂಬೆಗಳಿಗೆ ಅದು ಹರಿಸೋದು ಆ ಒಂದು ಸಂಗತಿ ನಮಗೆ ಅದು ಗೋಚರವಾಗದೇ ಇರುವಂತಹ ಸಂಗತಿ. But there's evidence that actually happens is because when the fruit is being produced, you can see it manifested on the outside. ಆ ಸಂಗತಿ ಯಾವಾಗ ನಮಗೆ ಗೋಚರ ಆಗ್ತದೆ ಎಂಬುದಾಗಿ ಹೇಳುವಾಗ ಒಂದು ಮರವು ಆ ಎಲ್ಲ ತಮ್ಮ ಸಾರಗಳನ್ನು ತನ್ನ ಬೇರಿಂದ ತೆಗೆದುಕೊಂಡು ಫಲವನ್ನು ಕೊಟ್ಟಾಗ ಅದು ನಿಜವಾದಂತಹ ಸಂಗತಿಯಾಗ ನಮಗೆ ಗೋಚರವಾಗುವಂತದ್ದಾಗಿದೆ. And the only way you can restrain the flesh is through the power of the Spirit. ಆದ್ರೆ ನಮ್ಮ ಶರೀರದಿನ ಸ್ವಭಾವವನ್ನು ನಿಯಂತ್ರಿಸುವ ಒಂದೇ ಒಂದು ಮಾರ್ಗ ಅದು ನಮ್ಮ ಆತ್ಮನಿಗೆ ಅನುಸಾರವಾಗಿ ನಡೆಯುವಾಗ ಮಾತ್ರ. Look at 2 Peter quickly. ಎರಡನೇ ಪೇತ್ರನ ಪತ್ರಿಕೆ. Don't have much time, but 2 Peter ಎರಡನೇ ಪೇತ್ರನ ಪತ್ರಿಕೆ chapter 1.
ಮೊದಲನೇ ಅಧ್ಯಾಯ at the end of verse 4 down through 7, 4ನೇ ವಚನದಿಂದ 7ನೇ ವಚನ. says, having escaped from the corruption that is in the world because of sinful desires. Sound familiar? ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕು. That's what happens when we're saved. ಅದು ಆ ರೀತಿಯಾಗಿ ನಾವು ರಕ್ಷಣೆ ಹೊಂದಿದ ಮೇಲೆ ಆ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು. For this very reason, because you have been saved, because you have escaped from that sinful desires and corruption, make every effort to supply your faith with virtue, and to virtue add knowledge, and to knowledge add self-control, and self-control add steadfastness, and to steadfastness add godliness, and to godliness brotherly affection, love. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. You see the stacking, putting brick upon brick and building up the temple of God basically. ಈ ರೀತಿಯಾಗಿ ಒಂದು ಇಟ್ಟಿಗೆ ಮೇಲೆ ಒಂದು ಇಟ್ಟಿಗೆಯನ್ನು ನಾವು ಜೋಡಿಸ್ತಾ ದೇವರ ಒಂದು ಆಲಯವನ್ನು ಕಟ್ಟುವಂತಹ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. That's what walking in the Spirit is. One brick upon another, one step in front of the other, one step, one brick. ದೇವರಾತ್ಮನಿಗೆ ಅನುಸಾರವಾಗಿ ನಡೆಯಲ್ಪಡುವುದು ಎಂಬುದಾಗಿ ಹೇಳಿದ್ರೆ ಆ ರೀತಿಯಾದಂತ ಎಲ್ಲಾ ಸ್ವಭಾವಗಳನ್ನು ದೇವರಾತ್ಮನ ಎಲ್ಲಾ ಸ್ವಭಾವಗಳನ್ನು ಒಂದರ ಮೇಲೆ ನಾವು ಇಟ್ಟುಕೊಂಡು ಅದನ್ನು ಕಟ್ಟಡದ ಪಾದದಲ್ಲಿ ಕಟ್ಟುತ್ತಾ ಹೋಗುವಂತಹ ಚಿತ್ರಣ. And against such things there is no law. Verse 23. Galatians chapter 5 verse 23. Against these virtues, against these fruits that are being produced and manifest, there's no law against that. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ, ಆಕ್ಷೇಪಿಸುವುದಿಲ್ಲ. Look at verse 24 of Galatians chapter 5. 24ನೇ ವಚನ. For those who belong to Christ Jesus have crucified the flesh with its passions and desires. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು. We are dead to those things. ನಾವೆಲ್ಲ ಸಂಗತಿಗಳಿಗೆ ಒಂದು ಕಾಲದಲ್ಲಿ ಸತ್ತವರಾಗಿದ್ದೆವು. And we are alive to Christ. ಈಗ ಕ್ರಿಸ್ತನಿಗೆ ನಾವು ಜೀವಿಸುವಂತವರಾಗಿದ್ದೇವೆ. And the language of Colossians, we've been buried with Christ, and since we've been buried with him, we've now been raised in newness of life. ನಾವು ಕೊಲೊಸ್ಸೆ ಪತ್ರಿಕೆಗೆ ಅವನು ತಾತ್ಪರ್ಯಕ್ಕೆ ಅನುಗುಣವಾಗಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಈಗಾಗಲೇ ನಾವು ಹೂಣಲ್ಪಟ್ಟವರಾಗಿದ್ದೇವೆ ಮತ್ತು ಈಗ ನಾವು ಆತನೊಂದಿಗೆ ನಾವು ಎದ್ದು ಬಂದಂತವರಾಗಿದ್ದೇವೆ. Therefore put on those new righteous. ಆದ್ದರಿಂದ ನೀತಿವಂತಿಕೆ ಆ ಒಂದು ಬಟ್ಟೆ ನೀವು ಧರಿಸಿಕೊಳ್ಳಿರಿ. And then verse 25. 25ನೇ ವಚನ. Since we live by the Spirit, we've been made alive, we've been raised with Christ. We have eternal life. ನಾವು ಆತನಿಂದ ಎಬ್ಬಿಸಲ್ಪಟ್ಟವರಾಗಿದ್ದೇವೆ, ನಿತ್ಯ ಜೀವ ಎನ್ನುವಂತದ್ದು ನಮಗೆ ಸಿಕ್ಕಿದೆ. ಆದ್ದರಿಂದ since we therefore live by the Spirit, let us also keep in step with the Spirit. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. Another command, right? He said, therefore I tell you, if I don't want you walking in the flesh anymore, so therefore walk by the Spirit, and you'll not fulfill the desires of the flesh. ಆದ್ರಿಂದ ಶರೀರ ಭಾವದ ಅಭಿಲಾಷೆಗಳಿಗೆ ಅನುಸಾರವಾಗಿ ನಡೆಯಬೇಡ್ರಿ, ಆತ್ಮನಿಗೆ ಅನುಸಾರವಾಗಿ ನೀವು ನಡೆಯಿರಿ. And now he finishes by saying, you've been made alive, you've been raised up with Jesus Christ, you've been seated in heavenly places with him, and that's all for God's eternal glory and to show his kindness throughout all the ages. And as a result of that, keep walking, keep in step with the Spirit. ನೀವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನಿಗೆ ಅನುಸಾರವಾಗಿ ನಡೆಯಿರಿ, ಯಾಕೆಂದ್ರೆ ಆತನೊಂದಿಗೆ ನೀವು ಎಬ್ಬಿಸಲ್ಪಟ್ಟವರಾಗಿದ್ದೀರಿ, ಈಗ ಪರಲೋಕದಲ್ಲಿ ನೀವು ಕೂಡಿಸಲ್ಪಟ್ಟವರಾಗಿದ್ದೀರಿ, ಆ ಒಂದು ಮಹಿಮೆಯಲ್ಲಿ ನೀವು ಪಾಲನ್ನು ಹೊಂದಿದಂತವರಾಗಿದ್ದೀರಿ. ಈಗ ಅದಕ್ಕೆ ಅನುಸಾರವಾದಂತಹ ಒಂದು ಆತ್ಮಿಕವಾದಂತಹ ಜೀವಿತವನ್ನು ನೀವು ಅನುಸರಿಸಿ ನಡೆಯಿರಿ. Let me show you one of the greatest descriptions of walking in the Spirit that I've really seen in Scripture. ದೇವರ ವಾಕ್ಯದಲ್ಲಿ ನಾವು ದೇವರ ಆತ್ಮನಿಗೆ ಅನುಸಾರವಾಗಿ ನಡೆಯುವುದು ಎಂಬುದಾಗಿ ಹೇಳಿದ್ರೆ ಏನು ಎಂಬಂತ ಚಿತ್ರಣವನ್ನು ನೋಡ್ರಿ. Because here in Galatians, Paul tells you to do it, but doesn't really say what it looks like. ಆದ್ರೆ ಈ ರೀತಿಯಾಗಿ ನಡ್ರಿ ಎಂಬುದಾಗಿ ಇಲ್ಲಿ ಪೌಲನು ಗಲಾತ್ಯ ಪತ್ರಿಕೆಯಲ್ಲಿ ಬರೆಯುವುದನ್ನು ನೋಡುವಂತರಾಗಿದೆ. ಅದು ಯಾವ ರೀತಿಯಲ್ಲಿ ಅದು ಕಾಣಿಸ್ತದೆ ಎಂಬುದಾಗಿ ಆತನು ಬರೆಯಲ್ಪಟ್ಟಿಲ್ಲ. You get that, right? It's like baking a cake, right? You take a little bit of spice here, and a little bit of sugar, and some eggs, and some milk, or whatever. Oil, you have to bring it all together. You get things separately from different passages of Scripture, and then later, when you put them all together, you see the cake. ಒಂದು ಕೇಕ್ ಅನ್ನು ಮಾಡುವುದಕ್ಕೆ ಯಾವ ರೀತಿಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಬೇರೆ ಬೇರೆ ಸ್ಥಳಗಳಿಂದ ನಾವು ಹಾಕಿ ಅದನ್ನು ಒಟ್ಟಾಗಿ ನಾವು ಸೇರಿಸ್ತೇವೋ, ಅದಾದ ನಂತರ ನಮಗೆ ಅದರ ನಿಜವಾದಂತಹ ಒಂದು ಎಲ್ಲಾ ಮಿಶ್ರಣಗಳನ್ನು ಸೇರಿಸಿದ ಮೇಲೆ ಕೇಕ್ ಆಗ್ತದೆ. ಅದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಆ ಎಲ್ಲಾ ಬೇರೆ ಬೇರೆ ಸ್ಥಳಗಳಲ್ಲಿ ಆತನು ಬರೆಯಲ್ಪಟ್ಟಂತಹ ಆತ್ಮನಿಗನುಸಾರವಾದ ಸಂಗತಿಗಳನ್ನು ಒಟ್ಟಿಗೆ ಸೇರಿಸುವಾಗ ಅದರ ನಿರವಾದಂತಹ ಚಿತ್ರಣ ನಿಮಗೆ ಗೊತ್ತಾಗುವಂತದ್ದಾಗಿದೆ. Let's just see this. Colossians chapter 1. ಕೊಲೊಸ್ಸೆ ಪತ್ರಿಕೆ ಮೊದಲ ಕೆಲವು ಸಂಗತಿಗಳನ್ನು ಗಮನಿಸಿ. ಕೊಲೊಸ್ಸೆ ಪತ್ರಿಕೆ. One of the greatest prayers you could ever read in the Bible.
ಅದೇ ಮಹತ್ತರವಾದ ದೊಡ್ಡ ಪ್ರಾರ್ಥನೆಯ ಒಂದು ಚಿತ್ರವನ್ನು ಕೊಲೊಸ್ಸೆ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ನೋಡುವಂತರಾಗಿದ್ದೇವೆ. I mean, Ezra prays and Daniel prays and all these great prayers in the Bible, but Nehemiah prays, but this is one of the greatest prayers in the Bible. ಮತ್ತೆ ಎಜ್ರನ ಪ್ರಾರ್ಥನೆ, ದಾವೀದನ ಪ್ರಾರ್ಥನೆ, ದಾನಿಯೇಲನ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆಗಳು ದೇವರ ವಾಕ್ಯದ ದೊಡ್ಡ ಪ್ರಾರ್ಥನೆ ನೋಡುವಂತರಾಗಿದ್ದೇವೆ. ಆದರೆ ಇದು ದೊಡ್ಡದಾದಂತಹ ಒಂದು ಪ್ರಾರ್ಥನೆ, ಪೌಲನ ಒಂದು ಪ್ರಾರ್ಥನೆ ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ಓದುವಂತರಾಗಿದ್ದೇವೆ. And I'm only going to read like 3 or 4 verses. ಕೆಲವು 3-4 ವಚನಗಳನ್ನು ನಾನು ಓದುವಂತನಾಗಿದ್ದೇನೆ. It continues 3 or 4 verses more, so go home and read it yourself. ಅದನ್ನು ನೀವು ಮನೆಗೆ ಓದಿ, ಮಿಕ್ಕಿದ ವಚನಗಳನ್ನು ನೀವು ಮನೆಯಲ್ಲಿ ಅದನ್ನು ಓದ್ರಿ. Start at verse 9, Colossians chapter 1 verse 9. ಮೊದಲನೇ ಅಧ್ಯಾಯ 9ನೇ ವಚನ. And so, this is Paul speaking to the church at Colossae. ಕೊಲೊಸ್ಸೆಯಲ್ಲಿರುವಂತಹ ಸಭೆಗೆ ಇಲ್ಲಿ ಪೌಲನು ಬರಿತಾ ಇರುವಂತಹ ಮಾತುಗಳು ಇದಾಗಿದೆ. And so, from the day I heard it, the day I've heard of your salvation, your coming to Christ, we have not ceased to pray for you, asking that you may be filled with the knowledge of his will, in all spiritual wisdom and understanding, so that you may walk in a manner worthy of the Lord, fully pleasing him, bearing fruit in every good work, and increasing in the knowledge of God. You may be strengthened with all power according to his glorious might, for all endurance and patience and joy, giving thanks to the Father who has qualified you to share in the inheritance of the saints in light. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದಂತಹ ದಿವಸದಿಂದ ಎಂಬುದಾಗಿ ಹೇಳಿ ಅವರು ರಕ್ಷಣೆ ಹೊಂದಿದಂತಹ ಆ ಒಂದು ಸುದ್ದಿ ಅವರಿಗೆ ತಲುಪಿದ ಆ ಒಂದು ದಿನದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಫಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. Now go home this afternoon and read that. Read the entire portion actually. ಮನೆಗೆ ಹೋದ್ಮೇಲೆ ಪ್ರೇರೆ ಪೂರ್ತಿ ಆ ಒಂದು ಆತನು ಮಾಡಿದಂತ ಪ್ರಾರ್ಥನೆ ನಿಧಾನವಾಗಿ ಓದ್ರಿ. I think it goes down through like verse 17 or something. ಪ್ರಾಯಶಃ ಸುಮಾರು 17 ವಚನ ತನಕ ಪ್ರಾಯಶಃ ಅದು ಹೋಗ್ಬೋದು ಎಂಬುದಾಗಿ ನೆನೆಸ್ತೇನೆ. Oh, and by the way, it's one sentence in the Greek. ಆದ್ರೆ ಗ್ರೀಕ್ ಭಾಷೆ ಮೂಲದಲ್ಲಿ ಇದೆಲ್ಲ ಪೂರ್ತಿ ನಾವು ಬರೆಯಲ್ಪಟ್ಟದ್ದು ಒಂದೇ ಒಂದು ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. Paul just starts off and he just goes for 8 verses and he just unloads on these people. It's one of the most beautiful prayers you'd ever read. ಅದು ಇಡೀ 8 ವಚನಗಳು ಒಂದೇ ಒಂದು ವಾಕ್ಯದಲ್ಲಿ ಅದು ಆತನ ಪೌಲನಾಗಿ ಒಂದು ಸಂಕ್ಷಿಪ್ತವಾಗಿ ಒಂದೇ ಒಂದು ಉಸಿರಿನಲ್ಲಿ ಆತನು ಹೇಳುವಂತ ಒಂದು ಸಂಗತಿಯಲ್ಲಿ ಓದ್ತೇವೆ. And if those are the virtues that are coming out of your life, if those are the fruit that's being manifested in your life, ಪ್ರೇರೆ ಈ ಎಲ್ಲ ಮೌಲ್ಯಗಳು ಈ ಎಲ್ಲ ಸಂಗತಿಗಳು ನಾವು ವಿಶ್ವಾಸಿಗಳು ಅಂತ ನಮ್ಮ ಜೀವಿತಗಳಲ್ಲಿ ಅದು ಕಾಣಿಸಲ್ಪಡುವಂತದ್ದು ಅದಾಗಿರಬೇಕು. you won't be conceited. Look at verse 26. Chapter 5 verse 26. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನ. Let us not become conceited, provoking one another, envying one another. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೆ ಇರೋಣ. If you're walking in the Spirit, you're staying in step with him, and and he's producing that fruit through you and it's being manifested in your life, you're not going to be conceited and provoking one another to anger, envying what another person has, what gifts they're practicing. You're not going to be doing that. ನಾವು ಯಾವಾಗ ದೇವರಾತ್ಮನಿಗೆ ಅನುಸಾರವಾಗಿ ನಡೀತೇವೋ ಆವಾಗ ಈ ಎಲ್ಲ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ಅದು ಕಾಣಿಸಕ್ಕೆ ಆಸ್ಪದವಿಲ್ಲ. ಒಬ್ಬರಿಗೊಬ್ಬರು ದ್ವೇಷ ಮಾಡುವಂತಹದ್ದು, ಅವತ್ತಿಗೆ ಒಬ್ಬರಿಗಿರುವಂತಹ ವರವನ್ನು ನೋಡಿ ಮತ್ತೊಬ್ಬರು ಅಸೂಯೆ ಪಡುವಂತಹದ್ದು, ಅಹಂಕಾರ ಪಡುವಂತಹದ್ದು, ಒಬ್ಬರಿಗೆ ಕೆಡುಕನ್ನು ಬಯಸುವಂತಹದ್ದು ಎಲ್ಲ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ಅದು ಬರ್ಲಿಕ್ಕೆ ಅದು ಸಾಧ್ಯವಿಲ್ಲ. In fact, you'll be doing even more, and we'll be looking at that the next time we're together. ಮುಂದಿನ ಬಾರಿ ನಾವು ಇನ್ನೂ ಸಹ ಹೆಚ್ಚಾಗಿ ನಾವು ಏನೇನು ಮಾಡ್ತೇವೆ ಮತ್ತು ಸಂಗತಿಯನ್ನು ನಾವು ನೋಡೋ ತರ ಇರೋಣ. Let's close in prayer. Father, we thank you that your word speaks to us today, that we can come and study your word and still have your Spirit speak to us. No matter how many times we read it, we get something new from it. And we thank you what you're doing in this assembly and especially among the youth. And we just pray that as we study your word and as we memorize it and put it into practice and walk in the light of it, that we would bring glory and honor to you. In Jesus' name. Amen.